ಬೆಟ್ಟದಂತೆ ಇಂಪು, ಕೇಳುಗರ ಕಿವಿಗೆ ತುಂಬಾನೇ ತಂಪು. ಕನ್ನಡಿಗರ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡಿಗರ ಸಂಭ್ರಮ, ಕನ್ನಡಿಗರ ಅಸ್ಮಿತೆಯ ಹಬ್ಬ, ಕರುನಾಡ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾ ಇರುವಂತಹ ಗೋರು ಚನ್ನಬಸಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ತಮಗೆ ಅಭಿನಂದನೆಗಳು ಸರ್. ಒಳ್ಳೆಯದಮ್ಮ. ಅಶ್ವವೇಗ ಸುದ್ದಿ ವಾಹಿನಿಗೆ ಸ್ವಾಗತ. ಒಳ್ಳೆಯದು ಸರ್. ತಾವು ತಮ್ಮ ಜೀವನದುದ್ದಕ್ಕೂ ಕೂಡ ಸಾಕಷ್ಟು ಕನ್ನಡ ಸಾಹಿತ್ಯದಲ್ಲಿ ಭಾಗಿಯಾಗ್ತಾ ನಿಮ್ಮದೇ ಆದ ಕನ್ನಡ ಸಾಹಿತ್ಯ ಕೃಷಿಯನ್ನು ಮೆರೆದಿದ್ದೀರಿ. ಅದರ ಜೊತೆಗೆ ಇವತ್ತು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಭಾಗಿಯಾಗ್ತಾ ಇದ್ದೀರಿ. ಹೇಗನ್ನಿಸ್ತಾ ಇದೆ? ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಅಂದರೆ ಒಂದು ಉನ್ನತ ಗೌರವದ ಸ್ಥಾನ. ಅಂಥ ಒಂದು ಸ್ಥಾನ ನನಗೆ ದೊರೆತಿದೆ ಅಂದರೆ ಸಹಜವಾದಂಥ ಸಂತೋಷ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಆ ಸಂಬಂಧದಿಂದಾಗಿ ಈ ಅಧ್ಯಕ್ಷರ ಆಯ್ಕೆ ಆಗಿದೆ ಅಂತ ಪರಿಷತ್ತಿನ ಅಧ್ಯಕ್ಷರು ತಿಳಿಸಿದಾಗ ನನಗೆ ಆಗ ನಾನು ಹೇಳಿದೆ, ನನಗೀಗ ವೃದ್ಧಾಪ್ಯ, ಈ ವಯಸ್ಸಿನಲ್ಲಿ ಇಂಥ ಯಾವ ಸ್ಥಾನವೂ ಅಗತ್ಯ ಇಲ್ಲ ಅಂಥೇಳಿ. ಆದರೆ ಅವರು ಇದು ಸರ್ವಾನುಮತದಿಂದಾಗಿರುವಂಥ ತೀರ್ಮಾನ, ನೀವು ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು, ನೀವು ಒಪ್ಪಬೇಕು ಅಂಥೇಳಿ ಅವರು ನನಗೆ ಹೇಳಿದರು. ಮತ್ತು ಪರಿಷತ್ತು ಕನ್ನಡಿಗರ ಮಾತೃ ಸಂಸ್ಥೆ, ಸಾರ್ವಭೌಮ ಸಂಸ್ಥೆ. ನಾನು ಕೂಡ ಪರಿಷತ್ತಿನ ಸೇವೆ ಮಾಡಿದವನು ಅನ್ನೋ ಕಾರಣಕ್ಕಾಗಿ ನಾನು ಒಪ್ಪಿಕೊಂಡಿದ್ದೇನೆ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂಥೇಳಿ ನಾನು ಹಾರೈಸ್ತೇನೆ. ಕನ್ನಡ ಬರವಣಿಗೆ ಎಲ್ಲರಿಗೂ ಒಗ್ಗಲ್ಲ, ಎಲ್ಲರೂ ಕೂಡ ಕವಿಗಳಾಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀವು ಸಾಕಷ್ಟು ಕೃತಿಗಳನ್ನು ಬರೆದಿದ್ದೀರಿ. ಮಹಾದೇವಿ ಆಗಿರ್ಬೋದು, ಕರ್ನಾಟಕ ಪ್ರಗತಿಪರ, ಈ ಥರದ್ದಾದಂಥ ಸಾಕಷ್ಟು ಕೃತಿಗಳನ್ನು ಬರೆದಿದ್ದೀರಿ. ಹೇಗೆ ನಿಮ್ಮ ಈ ಒಂದು ಜರ್ನಿ ನಡೆದು ಬಂತು? ಸಾಹಿತ್ಯ ಕೃತಿಗಳ ರಚನೆ ಮಾಡೋದ್ರಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ. ಬೇಕಾದಷ್ಟು ಜನ ಬೇಕಾದಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ನಾನು ಆಯಾ ಸಂದರ್ಭಕ್ಕೆ ಅಗತ್ಯ ಅಂತಂದಾಗ ಕೆಲವು ಕೃತಿಗಳನ್ನು ರಚನೆ ಮಾಡಿದ್ದೇನೆ. ಬಹುಮಟ್ಟಿಗೆ ನಾನು ಅಲ್ಲಲ್ಲಿ ಮಾತನಾಡಿದ್ದು ಕೃತಿಗಳಾಗಿ ಹೊರಗಡೆ ಬಂದಿದೆ. ಅದು ಸಾಹಿತ್ಯದ ಕೆಲಸ ಮಾಡಿದ್ದಾವೆ. ಬಹಳ ಮುಖ್ಯವಾದ್ದು ನನ್ನ ಆಶಯ ಸಮಾಜ ಶಿಕ್ಷಣ. ಸಮಾಜ ಒಂದು ಸಭ್ಯ ಸಮಾಜ ಆಗಬೇಕು, ಸಾತ್ವಿಕ ಸಮಾಜ ಆಗಬೇಕು ಅಂಥೇಳಿ ನಾನು ಅಲ್ಲಲ್ಲಿ ಮಾತನಾಡಿದ್ದೇನೆ. ಅವನ್ನೆಲ್ಲ ಕೃತಿ ರೂಪದಲ್ಲಿ ತಂದಿದ್ದಾರೆ. ಮತ್ತು ನಮ್ಮ ಆರಂಭದಿಂದ ನಮ್ಮ ತಂದೆಯು ಅವರು ಒಂದು ಶಾಲಾ ಅಧ್ಯಾಪಕರಾಗಿದ್ದರು. ಅವರ ಸಂಸ್ಕಾರದಿಂದ ನಾನು ಕೂಡ ಸಾಹಿತ್ಯದ ಒಲವನ್ನು ಬೆಳೆಸ್ಕೊಂಡೆ. ಮತ್ತು ನಾನು ಹಳ್ಳಿಯಲ್ಲಿ ಮೊದಲು ಇದ್ದದ್ದು ನಮ್ಮ ಹುಟ್ಟು ಊರು ಗುಂಡೇದಹಳ್ಳಿ ಅಂತ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನಲ್ಲಿದೆ. ನಾನು ಬೆಂಗಳೂರಿಗೆ ಬಂದ ಮೇಲೆ ಸರ್ಕಾರಿ ಕರ್ತವ್ಯದ ಮೇಲೆ ಅನೇಕ ಜನಗಳ ಪರಿಚಯ ಆಯಿತು, ಸಾಹಿತಿಗಳ ಪರಿಚಯ ಆಯಿತು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪರ್ಕ ಹತ್ತಿರ ಆಯಿತು. ಹೀಗಾಗಿ ಒಂದಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು. ಸರ್, ತಾವು 1992ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ರಿ. ಅದರ ನಂತರ 63ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತು. ಅದಾದ ಬಳಿಕ ಈಗ 87ನೇ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ನಡೀತಾ ಇರೋದ್ರಿಂದ ತಾವು ಅಧ್ಯಕ್ಷರಾಗಿದ್ದೀರಿ. ಸೊ ಆಗ ನಡೆದಿರುವಂತಹದ್ದಕ್ಕೂ ಮತ್ತು ಈಗ ನಡೀತಾ ಇರೋದಂಥದ್ದಕ್ಕೂ ಏನೆಲ್ಲ ಬದಲಾವಣೆಗಳನ್ನು ಕಾಣ್ಬೋದು? ಸಾಹಿತ್ಯ ಸಮ್ಮೇಳನದಲ್ಲಿ ಬದಲಾವಣೆ ಸ್ವರೂಪದಲ್ಲಿ ಎನ್ನುವಂಥ ಬದಲಾವಣೆ ಕಾಣೋದಿಲ್ಲ. ಎಂದಿನಂತೆ ಸಾಹಿತ್ಯ 3 ದಿವಸದ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಗೋಷ್ಠಿಗಳು ನಡೀತವೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಪುಸ್ತಕಗಳ ಮಾರಾಟ ವ್ಯವಸ್ಥೆ ಇರ್ತದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾದ್ದು ನಾಡಿನ ನಾನಾ ಭಾಗದ ಸಾಹಿತಿಗಳು, ಕಲಾವಿದರು ಒಂದು ಕಡೆ ಸೇರ್ತಾರೆ. ಅದನ್ನೆಲ್ಲ ನೋಡಲಿಕ್ಕೆ ಪ್ರತಿನಿಧಿಗಳಿಗೆ ಮತ್ತು ಆಸಕ್ತ ಜನರಿಗೆ ಒಂದು ಅವಕಾಶ ಆಗ್ತದೆ. ಇದೊಂದು ಸಾಂಸ್ಕೃತಿಕ ಸಮಾವೇಶ, ಒಂದು ಹಬ್ಬ, ನುಡಿ ಹಬ್ಬ ಇದು. ಈ ಹಬ್ಬದಲ್ಲಿ ಪಾಲ್ಗೊಳ್ಳೋರಿಗೆ ಸಹಜವಾಗಿ ಎಲ್ಲರೂ ಕೂಡ ಸಂತೋಷಪಡ್ತಾರೆ. ವರ್ಷಕ್ಕೊಮ್ಮೆ ನಡೆಯುವಂಥ ಈ ನಮ್ಮ ಹಳ್ಳಿಗಳಲ್ಲಿ ತೇರು ಜಾತ್ರೆ ನಡೆದ ಹಾಗೆ ಸಾಹಿತ್ಯಕ್ಕೆ ಸಂಬಂಧಿಸೇ ನಡೆಯುವಂಥ ಒಂದು ತೇರು ಜಾತ್ರೆ ಅಂತಂದರೆ ಬರೀ ಜನಸಮೂಹವಲ್ಲ. ಅಲ್ಲಿ ಪರಸ್ಪರ ಜನಗಳು ವಿಚಾರ ವಿನಿಮಯ ಮಾಡಿಕೊಳ್ತಾರೆ, ಪರಿಚಯ ಮಾಡಿಕೊಳ್ತಾರೆ.
ಮತ್ತು ಅನುಭವ ಪಡೀತಾರೆ, ಮತ್ತು ಸಾಹಿತಿಗಳು ವಿದ್ವಾಂಸರು ಹೇಳಿದಂಥ ಮಾತುಗಳನ್ನು ಕೇಳ್ತಾರೆ. ಇದರಿಂದ ಸಾಹಿತ್ಯದ ಬಗ್ಗೆ ಕೆಲವರಿಗಾದರೂ ಕೂಡ ಆಸಕ್ತಿ ಉಂಟಾಗ್ತದೆ ಮತ್ತು ಓದೋ ಅಭಿರುಚಿಯೂ ಬೆಳೀತಾ ಬರ್ತದೆ. ಈ ದೃಷ್ಟಿಯಿಂದ ನಾನು 94ರಲ್ಲಿ ಬಹುಶಃ 30 ವರ್ಷಗಳ ಹಿಂದೆ ನಾನು ಅಲ್ಲಿ ಸಮ್ಮೇಳನ ನಡೆದಿತ್ತು. ಬಹಳ ಮಂಡ್ಯದ ಜನ ತುಂಬ ಆಸಕ್ತಿ ವಹಿಸಿ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿದರು. ಈಗಲೂ ಕೂಡ ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದು ತುಂಬ ಅದು ಏಕೆಂದರೆ ಮಂಡ್ಯ ಅದು ಸಾಹಿತ್ಯ ಒಳ್ಳೊಳ್ಳೆ ಸಾಹಿತಿಗಳಾಗಿ ಹೋಗಿದ್ದಾರೆ. ಪೂತಿ ನರಸಿಂಹಾಚಾರ್ಯ ಅಂಥವರು, ನರಸಿಂಹಸ್ವಾಮಿ ಅಂಥವರು, ಎಲ್ ನಾಗೇಗೌಡರು ಅಂಥವರು, ಇಂಥ ಬೆಸಗಳ್ಳಿ ರಾಮಣ್ಣ ಅಂಥವರು ಬಹಳ ಉದ್ದಾಮ ಸಾಹಿತಿಗಳಾಗಿ ಹೋಗಿದ್ದಾರೆ. ಹಾಗಾಗಿ ಮಂಡ್ಯ ಮೂಲತಃ ಕೃಷಿಕರ ಜಿಲ್ಲೆ ಅಂತಂದರೂ ಕೂಡ ಸಾಹಿತ್ಯಿಕ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗಮನಾರ್ಹವಾದಂಥ ಕೊಡುಗೆ ಕೊಟ್ಟಂತಹ ಜಿಲ್ಲೆ ಅದು. ಅಂಥ ಜಿಲ್ಲೆಯಲ್ಲಿ ನಡೆಯುವಂಥ ಸಮ್ಮೇಳನ ಯಶಸ್ವಿ ಆಗ್ತದೆ ಮತ್ತು ನಾಡಿನ ನಾನಾ ಭಾಗದ ಜನ ಆ ಮಂಡ್ಯದ ಸಮ್ಮೇಳನದ ಒಂದು ಇದನ್ನು ಅನುಭವಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಸರ್, ಈಗ ಸಾಹಿತ್ಯ ಲೋಕದಲ್ಲಿನೇ ತಾವು ಸತತವಾಗಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಬರ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ಎಡಚಿಂತಕರು ಇರ್ತಾರೆ, ಇನ್ನೊಂದು ಕಡೆ ಬಲಚಿಂತಕರು ಕೂಡ ಇರ್ತಾರೆ. ಆದರೆ ನಿಜವಾಗಿಯೂ ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ, ಸಾಹಿತ್ಯಕ್ಕೆ ಬೇಕಾಗಿರುವಂತಹ ಚಿಂತನೆ ಯಾವುದು ಸರ್? ಸಾಹಿತ್ಯ ಇರೋದು ಎರಡು ದೃಷ್ಟಿಯಿಂದ. ಒಂದು ಮನಸ್ಸಿನ ಬೇಸರವನ್ನು ಪರಿಹಾರ ಮಾಡೋದು ಮತ್ತು ಮನಸ್ಸಿನ ಒಂದು ಆನಂದವನ್ನು ಉಂಟು ಮಾಡುವಂಥದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಹಿತ್ಯದ ನಿಜವಾದ ಆಶಯ ಓದುಗರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು, ಸುಧಾರಿಸುವಂಥದ್ದು. ಅದು ಅವನನ್ನು ಯೋಗ್ಯ ವ್ಯಕ್ತಿಯನ್ನಾಗಿ ಸಮಾಜದಲ್ಲಿ ಅವನು ಲೋಕಕ್ಕೆ ಬೇಕಾದಂಥ ವ್ಯಕ್ತಿಯಾಗಬೇಕು ಅನ್ನೋ ಆಶಯ ಯಾವುದೇ ಸಾಹಿತ್ಯಕ್ಕಿರಬೇಕು. ಅದನ್ನು ಬಹಳ ಕಾಲದಿಂದ ಮಾನವ ತಾನೇ ಸೃಷ್ಟಿಸಿಕೊಂಡಂತಹ ಒಂದು ಮಾಧ್ಯಮ ಐತಿ ಸಾಹಿತ್ಯ. ಹಾಗೆ ಇವತ್ತು ಕೂಡ ಅದರ ಆರಾಧಕನಾಗಿ ಮಾನವ ಸಮಾಜ ಇವತ್ತು ಅದಕ್ಕೆ ಆರಾಧನೆ ಮಾಡ್ತಾ ಇದೆ. ಅಂಥ ಒಂದು ಆರಾಧನೆಯ ಒಂದು ಸಂದರ್ಭ ಈ ಸಮ್ಮೇಳನ. ಕನ್ನಡ ಚಳುವಳಿಗಳಾಗಿರ್ಬೋದು, ಕನ್ನಡ ಕುರಿತಾದ ಹೋರಾಟಗಳಾಗಿರ್ಬೋದು ಸತತವಾಗಿ ನಡೀತಾನೆ ಬರ್ತಾ ಇದ್ದಾವೆ. ಅದರ ಜೊತೆಗೆ ಕನ್ನಡ ಉಳಿವಿಗಾಗಿ ಸರ್ಕಾರ ಆಗಿರ್ಬೋದು, ಅದರ ಜೊತೆಗೆ ಏನು ಖಾಸಗಿ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಕನ್ನಡ ಉಳಿವಿಗಾಗಿ ಏನೆಲ್ಲ ಮಾಡಬೇಕಾಗಿರುವಂಥ ಸ್ಥಿತಿ ಬಂದಿದೆ ಈಗ ಸದ್ಯಕ್ಕೆ. ಯಾವುದೇ ನಾಡಿನಲ್ಲಿ ಅಲ್ಲಿಯ ಭಾಷೆ ಏನಿದೆ, ಭಾಷೆ ಬಗ್ಗೆ ಅಲ್ಲಿರೋ ಜನ ತುಂಬ ಎಚ್ಚರದಿಂದ ನೋಡಿಕೊಳ್ಬೇಕು. ಭಾಷೆ ಪರಸ್ಪರ ಸಂಬಂಧವನ್ನು ಬೆಳೆಸ್ತಕ್ಕಂಥ ಒಂದು ಮಾಧ್ಯಮ ಯಾವುದೇ ನಾಡಿರಲಿ ಅದು. ಇಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ನಮ್ಮೆಲ್ಲರ ಮಾತೃಭಾಷೆ. ಈ ಮಾತೃಭಾಷೆಗೆ ಭಂಗ ಬರೆದಾಗೆ, ಮಾತೃಭಾಷೆಗೆ ಅಪಚಾರವಾಗದಂಗೆ ನೋಡಿಕೊಳ್ಳುವಂಥದ್ದು ಎಲ್ಲರ ಕರ್ತವ್ಯ. ಸರ್ಕಾರ ಒಂದು ಕಡೆ ಅದರ ರಕ್ಷಣೆಗೆ ಬೇಕಾದಂಥ ಆಧಾರಗಳನ್ನು ಸರ್ಕಾರ ಒದಗಿಸಬೇಕು. ಮತ್ತು ಸಾಹಿತಿ ಕಲಾವಿದರಂತೂ ಕೂಡ ಅವರು ತಮ್ಮ ಬರವಣಿಗೆ ಮೂಲಕ ಕನ್ನಡದ ಅಭಿರುಚಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾರ್ವಜನಿಕರು ಅದಕ್ಕೆ ಬೆಂಬಲ ಕೊಡಬೇಕು. ಈಗ ಹೋರಾಟ ಚಳುವಳಿಗಳು ಅನಿವಾರ್ಯ ಆಗ್ತವೆ ಯಾವಾಗ ಅಂದರೆ ಕನ್ನಡದ ನಾಡಿನ ಜನಕ್ಕೆ, ಜಲಕ್ಕೆ, ಭಾಷೆಗೆ, ಸಂಸ್ಕೃತಿಗೆ, ಪರಂಪರೆಗೆ ಧಕ್ಕೆ ಬಂದಾಗ ಕನ್ನಡಿಗರು ಅದರ ರಕ್ಷಣೆಗಾಗಿ ಹೋರಾಟ ಮಾಡಬೇಕಾಗ್ತದೆ. ಬಹುಶಃ ನಮ್ಮ ನಾಡಿನಲ್ಲಿ ಕನ್ನಡದ ಪರವಾಗಿ, ಕನ್ನಡಕ್ಕಾಗಿ ಹೋರಾಟ ಮಾಡೋರೇ ಇಲ್ಲದಿದ್ದರೆ ಕನ್ನಡ ಇನ್ನೂ ದುಸ್ಥಿತಿಗೆ ಹೋಗಿಬಿಡ್ತಿತ್ತು. ಅದರಿಂದ ನಾವು ಹೋರಾಟಗಾರರನ್ನ ನೆನೀಬೇಕು ಯಾವಾಗಲೂ ಕೂಡ. ಆದರೆ ಸರ್ಕಾರ ಆದಷ್ಟು ಬರೀ ಈ ಹೋರಾಟಕ್ಕೆ ಅವಕಾಶಗಳನ್ನು ಕೊಡದ ಹಾಗೆ ಸರ್ಕಾರವು ಕೂಡ ಎಚ್ಚರ ವಹಿಸಿದರೆ ಒಳ್ಳೆಯದು. ಹೋರಾಟಕ್ಕಾಗಿ ಎಷ್ಟೋ ಜನ ಹೋರಾಟಗಾರರು ಮನೆ ಮಠ ಬಿಟ್ಟು ಹೋಗಿ ಕಷ್ಟಕ್ಕೆ ಈಡಾಗ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಈಗಾಗಲೇ ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸೋದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು. ಸರ್, ಈಗ ತಾವು ಮಾತಾಡ್ತಾ ಹೇಳಿದ್ರಿ ಹೋರಾಟಕ್ಕೆ ಸರ್ಕಾರ ಕೂಡ ಆದ್ಯತೆ ನೀಡಬೇಕು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಹೋರಾಟಗಳು ನವೆಂಬರ್ 1ನೇ ತಾರೀಕಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅನ್ನೋಂಥದ್ದು ನಿಜ. ನವಂಬರ್ 1ಕ್ಕೆ ಏನಿಲ್ಲ, ನವಂಬರ್ 1 ಅದು ನಮಗೆ ನೆನಪು ಮಾಡಿಕೊಡುವಂಥ ಒಂದು ಹಬ್ಬ. ಹೋರಾಟ ಅಂದರೆ ಯಾವಾಗ ಸಮಸ್ಯೆ ಬರುತ್ತೆ ಆವಾಗ ಹೋರಾಟ ಮಾಡ್ತಾರೆ. ಒಂದು ಹಿಂದೊಮ್ಮೆ ದೂರದರ್ಶನದಲ್ಲಿ ಕನ್ನಡದ ಹೊರತಾಗಿ ಬೇರೊಂದು ಭಾಷೆಯ ಸುದ್ದಿ ವಾರ್ತೆಗಳ ಒಂದು ಇದನ್ನು ಬಂತು.
ಕನ್ನಡಿಗರು ಅದರ ವಿರೋಧ ಮಾಡಿದರು. ಕನ್ನಡ ನಾಡಿನಲ್ಲೇ ಮತ್ತೊಂದು ಭಾಷೆ, ಬೇರೆ ಬೇರೆ ಭಾಷೆಯಲ್ಲಿ ಅವರವರು ಚಾನಲ್ಗಳಿದೆ, ನಮ್ಮ ಇದರಲ್ಲಿ ಯಾಕೆ ಅಂತ ಹೋರಾಟ. ಆವಾಗ ಸರ್ಕಾರ ನಿಲ್ಲಿಸ್ತದೆ. ಹೋರಾಟದ ದನಿ ಸರಿ ಸಂಘಟಿತವಾಗಿದ್ದರೆ ಸರ್ಕಾರ ಅದಕ್ಕೆ ಮಣಿಯಲೇಬೇಕಾಗ್ತದೆ. ಸರ್, ತಾವು ಕೂಡ ಶಿಕ್ಷಕರಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೀರಿ. ಎಲ್ಲೋ ಇವತ್ತಿನ ದಿನ ಕನ್ನಡ ಶಾಲೆಗಳು ಉಳಿತಾ ಇಲ್ಲ, ಅದರ ಜೊತೆಗೆ ಕನ್ನಡ ಶಿಕ್ಷಕರು ಕೂಡ ಕಡಿಮೆ ಆಗ್ತಾ ಇದ್ದಾರೆ, ಖಾಸಗಿ ಸಂಸ್ಥೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಹಿಂದೇಟು ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಖಾಸಗಿ ಕಂಪ್ನಿಗಳಲ್ಲಿ ಉದ್ಯೋಗಾವಕಾಶ ಕನ್ನಡಿಗರಿಗೆ ಕಡಿಮೆ ಆಗ್ತಾ ಇದೆ. ಮುಂದೊಂದು ದಿನ ಎಲ್ಲಿ ಉದ್ಯೋಗ ಇಲ್ಲದೇ ಇರುವ ಸ್ಥಿತಿ ಬರಬಹುದಾ ಕನ್ನಡಿಗರಿಗೆ? ಅದು ನಿಜ. ಇದು ಬಹಳ ದಿವಸಗಳ ಕನ್ನಡಿಗರ ಪ್ರಶ್ನೆ ಇದು. ಮೊಟ್ಟ ಮೊದಲನೇದಾಗಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಕಡ್ಡಾಯವಾಗಬೇಕು ಅನ್ನೋದನ್ನು ಅನೇಕ ವರ್ಷಗಳಿಂದ ಒತ್ತಾಯ ಮಾಡ್ತಾ ಬರ್ತಾಯಿದೆ. ಸರ್ಕಾರವೂ ಎಷ್ಟೋ ಸರಿ ಇದಕ್ಕೆ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಬೇಕು ಅಂತ ಹೇಳಿದರೂ ಅದರ ಬೇರೆ ಬೇರೆ ಒತ್ತಡಗಳಿಗೆ ಮಣಿದು ಇಂಗ್ಲೀಷ್ ಶಾಲೆಗಳಿಗೆ ಅನುಮತಿ ಕೊಡುವಂಥದ್ದು, ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡುವಂಥದ್ದು, ಸರ್ಕಾರವೇ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ತೆರೆಯುವಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ವಾಸ್ತವವಾಗಿ ಪ್ರಾಥಮಿಕ ಹಂತದ ಶಿಕ್ಷಣ ಪೂರ್ಣವಾಗಿ ಮಾತೃಭಾಷೆಯಲ್ಲೇ ಇರಬೇಕು. ಅದರ ಬಗ್ಗೆ ಸರ್ಕಾರಕ್ಕೆ ಒಂದು ಬದ್ಧತೆ ಬೇಕು. ಆಗ ಎಷ್ಟೋ ಸಮಸ್ಯೆಗಳು ಬಗೆಹರಿತಾವೆ. ಮುಂದೆ ಮಕ್ಕಳಿಗೆ ಪೋಷಕರಲ್ಲೂ ಏನು ಮನೋಭಾವ ಬಂದಿದೆ ಅಂದರೆ, ಒಂದು ವೇಳೆ ಇಂಗ್ಲೀಷ್ ಕಲಿಯದೇ ಇದ್ದರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ, ಉದ್ಯೋಗ ದೊರಕೋದಿಲ್ಲ, ಹೀಗೆಲ್ಲ ಒಂದು ಅಂತ ಭಯಪಡಬೇಕಾದ ಅಗತ್ಯ ಇಲ್ಲ. ಇವತ್ತು ವಾಸ್ತವವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಅನೇಕ ಮುಂದಾಳುಗಳು, ಅನೇಕ ವಿಜ್ಞಾನಿಗಳು, ಅನೇಕ ಸಾಹಿತಿಗಳು ಅವರೆಲ್ಲ ಮಾತೃಭಾಷೆಯಲ್ಲಿ ಕಲಿತವರೇ. ಹಾಗೆ ಎಲ್ಲರಿಗೂ ಸಾಧ್ಯತೆ, ಆದರೆ ಏನು ಅಂತ ಒಂದು ಭ್ರಮೆಯನ್ನು ಹುಟ್ಟಿಸಿಬಿಟ್ಟಿದ್ದಾರೆ. ಅದರಿಂದ ಇಂಗ್ಲೀಷ್ ಬೇಡ ಅಂತಲ್ಲ, ಇಂಗ್ಲೀಷ್ ಬಿಡಲಿಕ್ಕಾಗೋದಲ್ಲ. ಈಗ ಇಂಗ್ಲೀಷು ಅಂತಾರಾಷ್ಟ್ರೀಯ ಸಂಪರ್ಕ ಭಾಷೆ ಅದು. ಆದರೆ ಆ ಇಂಗ್ಲೀಷನ್ನು ಕಲಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ನಮ್ಮ ಸರ್ಕಾರ. ಅದಕ್ಕೊಂದು ಯೋಜನೆ ಹಾಕ್ಕೊಂಡು, ಕಾಲಬದ್ಧ ಯೋಜನೆ ಹಾಕಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಆ ಇಂಗ್ಲೀಷ್ನಲ್ಲಿ ವಿಶೇಷ ತರಬೇತಿ ಕೊಡಲಿ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಎಳೆಯ ಮಕ್ಕಳ ಮೇಲೆ ಬೇರೆ ಬೇರೆ ಭಾಷೆಯನ್ನು ಹೇರೋದು ಅಷ್ಟು ಒಳ್ಳೆಯದಲ್ಲ. ಅದರ ಮನಃಶಾಸ್ತ್ರ ತಜ್ಞರು ಕೂಡ ಹೇಳ್ತಾರೆ ಅದನ್ನು. ಇದೆಲ್ಲದರ ಮಧ್ಯೆ ಒಂದು ಸ್ವಲ್ಪ ನಿಮ್ಮ ಬಾಲ್ಯಕ್ಕೆ ಹೋಗೋದಾದರೆ, ನಿಮ್ಮ ಬಾಲ್ಯದ ಜೀವನದಲ್ಲಿ ಹೇಗಿತ್ತು ಸರ್ ನಿಮ್ಮ ಜರ್ನಿ? ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಕ್ಕೆ ಕಾರಣಗಳೇನು? ನಮ್ಮಲ್ಲಿ KR ಲಿಂಗಪ್ಪನವರು ಅಂತ ಇದ್ದರು, ಒಬ್ಬರು ನ್ಯಾಯವಾದಿಗಳು. ಬಹಳ ಸುಂದರವಾಗಿ ಹಾಡ್ತಾಯಿದ್ರು. ಅವರ ಕಂಠದಿಂದ ಬಂದಂಥ ಹಾಡು ಕೇಳಿ ನಾನು ಹೆಚ್ಚು ಪ್ರಭಾವಿತರಾಗಿ ಜನಪದ ನಮ್ಮ ಹಳ್ಳಿಯ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗರು ಹಾಡೋವಂಥ ಹಾಡುಗಳನ್ನು ಸಂಗ್ರಹಿಸಿ, ಆಗ ನಮ್ಮ ಹಳ್ಳಿಯಿಂದಲೇ ನಾವು ಹಳ್ಳಿಯ ಬೆಳಗ ಅಂತ ಮಾಡಿಕೊಂಡು ಆ ಗ್ರಂಥಗಳನ್ನು ಆವಾಗ ಪ್ರಕಟ ಮಾಡ್ತಾಯಿದ್ವಿ. ಹಾಗೆ ಬೆಳೆದಂಥ ಆಸಕ್ತಿ ಮುಂದೆ ನಾನು ಬೆಂಗಳೂರಿಗೆ ಸರ್ಕಾರಿ ಕರ್ತವ್ಯ ಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಬಹಳ ಜನ ಸಾಹಿತಿಗಳು ಪರಿಚಯ ಆಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪರ್ಕವೂ ಬಂತು. ಬಹುಶಃ ನಾಡಿಗೆಲ್ಲ ಪರಿಚಯ ಇರುವಂಥ HL ನಾಗೇಗೌಡರು ಪರಿಷತ್ತಿನ ಅಧ್ಯಕ್ಷರಾದರು. ನಾನೇ ಕಾರ್ಯದರ್ಶಿಯಾಗಿದ್ದೆ. ಆ ಪರಿಷತ್ತಿನ ಚಟುವಟಿಕೆ ಆರಂಭ ಆದಮೇಲೆ ಸ್ವಲ್ಪ ಜಾನಪದ ಬಗ್ಗೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಆಸಕ್ತಿ ಕಂಡು ಬಂತು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಜಾನಪದ ವಿಭಾಗನೇ ಮಾಡಿದೆ. ಆ ವಿಭಾಗದಲ್ಲಿ ಜನಪದ ಕಲೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಜಿಲ್ಲಾ ಜನಪದ ಕಲಾಮೇಳಗಳು ಮಾಡಿ, ರಾಜ್ಯ ಮಟ್ಟದ ಕಲಾಮೇಳ ಮಾಡಿ ಅದು ಹೆಚ್ಚು ಪ್ರಚಾರ ಆದಮೇಲೆ ಸ್ವಲ್ಪ ಎಲ್ಲರ ಗಮನ ಜಾನಪದದ ಬಗ್ಗೆ ಬಂತು. ಹಾಗಾಗಿ ಅಂಥ ವಾತಾವರಣ ಮೂಡಿದ್ದು ನಮಗೆ ಮುಂದೇನು ಅನುಕೂಲ ಆಯಿತಂದರೆ ಜಾನಪದ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಲಿಕ್ಕೆ. ಅನಂತರ ಜಾನಪದ ಅಕಾಡೆಮಿಗೆ ನಾನು ಅಧ್ಯಕ್ಷನಾಗಿದ್ದರಿಂದ ಅದನ್ನು ಆ ವೇದಿಕೆಯನ್ನು ಬಳಸಿಕೊಂಡು ಇವೆಲ್ಲರ ಸಹಕಾರದಿಂದ ಸರ್ಕಾರಕ್ಕೆ ನಾವು ಕೊಟ್ಟಂತಹ ಪ್ರಸ್ತಾವನೆ ಒಪ್ಪಿಗೆಯಾಗಿ ಈಗ ನಮ್ಮ ನಾಡಿನಲ್ಲಿ ಬಹುಶಃ ಇಡೀ ಜಗತ್ತಿನಲ್ಲೇ ಅಂಥದ್ದೊಂದು ವಿಶ್ವವಿದ್ಯಾಲಯ ಇಲ್ಲ. ಅದು ಈಗ ಸ್ಥಾಪನೆ ಆಗಿದೆ, ಕೆಲಸ ಮಾಡ್ತಾ ಇದೆ. ಇನ್ನೂ ನನ್ನ ಬಾಲ್ಯದಲ್ಲಿ ಅಂದರೆ ನಾನು ಹಳ್ಳಿ ಶಾಲೆ ಅಜ್ಜಂಪುರಕ್ಕೆ ನಾನು ಮಾಧ್ಯಮಿಕ ಶಾಲೆಗೆ ಹೋದೆ. ಆಮೇಲೆ ಬೀರೂರಿಗೆ ಪ್ರೌಢಶಾಲೆ. ಆ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಚಳುವಳಿ ನಡೀತು. ಅಲ್ಲಿಗೆ ಅನೇಕ ಜನ ಅನೇಕರು ಇವತ್ತು ನಮ್ಮ ಎದುರಿಗಿಲ್ಲ.
ಅವರೆಲ್ಲ ಸಭೆಗಳಲ್ಲಿ ಮಾತಾಡ್ತಿದ್ದಂಥ ರೀತಿ ಅದು ಆ ದೇಶಭಕ್ತಿ ಬಗ್ಗೆ ನನ್ನ ಗಮನ ಆ ಕಡೆ ಹರಿತು ಹೆಚ್ಚಾಗಿ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಿಯಾಶಾಲಿಯಾಗಿ ನಾನು ಪಾಲ್ಗೊಂಡೆ ವಿದ್ಯಾರ್ಥಿ ಜೀವನದಲ್ಲೇ. ಸಣ್ಣ ವಿರಾಮದ ಬಳಿಕ ವಿಶೇಷ ಸಂದರ್ಶನ ಮುಂದುವರಿಯುತ್ತದೆ. ವಿಶೇಷ ಸಂದರ್ಶನಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸರ್, ಸಾಕಷ್ಟು ವಿಚಾರಗಳನ್ನು ಇಷ್ಟೊತ್ತು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಅದರ ಜೊತೆಗೆ ನಿಮಗೆ 96 ವಯಸ್ಸು ನಡೀತಾ ಇದೆ. ಸೊ ಈ ಸಂದರ್ಭದಲ್ಲೂ ಕೂಡ ನೀವು ಅಷ್ಟೇ ವಾಕ್ಚಾತುರ್ಯ ಆಗಿರ್ಬೋದು, ಉತ್ಸಾಹದಿಂದ ಮಾತಾಡ್ತಾ ಇದ್ದೀರಾ. ಸರ್, ಏನು ನಿಮ್ಮ ಆರೋಗ್ಯದ ಗುಟ್ಟಾಗಿರಬಹುದು, ಹೇಗೆ ನಿಮ್ಮ ದಿನಚರಿ ಇರುವಂಥದ್ದು? ಆರೋಗ್ಯದ ಗುಟ್ಟು ಸಾತ್ವಿಕ ಆಹಾರ ತಗೊಳ್ತೀನಿ, ಮಿತವಾದ ಆಹಾರ. ಮತ್ತು ನಾವು ಗಾಂಧಿ ಗ್ರಾಮದಲ್ಲಿ ಇದ್ದಿದ್ದರಿಂದ ಆಹಾರ ಪದ್ಧತಿಯಲ್ಲಿ ತುಂಬ ಎಚ್ಚರ. ಮತ್ತು ಪ್ರತಿನಿತ್ಯ ಸ್ವಲ್ಪ ವ್ಯಾಯಾಮ ಮಾಡ್ತೀನಿ. ಊಟ ಉಪಹಾರ ಆದಮೇಲೆ ನಾನೊಂದಿಷ್ಟು ಹೊರ ಸಂಚಾರ ಪ್ರತಿನಿತ್ಯ 1-1.5 ಗಂಟೆ ನಾನು ನಡೆದಾಡ್ತೇನೆ. ಮತ್ತು ಮನಸ್ಸು ಶುದ್ಧವಾಗಿದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ನನ್ನ ಆರೋಗ್ಯಕ್ಕೆ ಇವತ್ತಿನವರೆಗೂ ನಾನು ಹಾಸಿಗೆ ಹಿಡಿದು ಎಂದೂ ಮಲಗಿಲ್ಲ. ಒಂದು ಶ್ರವಣ ಶಕ್ತಿ ಒಂದು ಆಕಸ್ಮಿಕ ಘಟನೆಯಿಂದ ಹೋಗಿಬಿಡ್ತು, ಅದು ಮನಸ್ಸಿಗೆ. ಅದು ಬಿಟ್ಟರೆ ಉಳಿದಂಥ ಆರೋಗ್ಯಕ್ಕೆ ಏನೂ ತೊಂದರೆ. ನಾನು ಬೆಳಗಿನಿಂದ ಸಾಯಂಕಾಲ ವ್ಯಕ್ತಿ ಕಾರ್ಯನಿರತನಾಗಿದ್ದರೆ ಯಾವುದೋ ಒಂದು ಕೆಲಸದಲ್ಲಿ ಒಂದು ತೊಡಗಿರಬೇಕು. ಆವಾಗ ಸಚ್ಚಿಂತನೆ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಪೋಷಕವಾಗ್ತವೆ. ನಾವು ಏನೋ ಒಂಟಿಯಾಗಿ ಬೇಸರ ಪಟ್ಕೊಂಡು ಬದುಕಿದರೆ ಅದು ಆರೋಗ್ಯದ ಮೇಲೂ ಪರಿಣಾಮ ಮಾಡ್ತದೆ. ಅದರಿಂದ ನನ್ನ ಆರೋಗ್ಯ ಆಹಾರದ ಮಿತಿ ಮತ್ತು ವ್ಯಾಯಾಮ ಮತ್ತು ಈ ಒಂದಷ್ಟು ಸಂಚಾರ ಮಾಡೋ ಅಂಥದ್ದು. ಮತ್ತು ನಾನು ಇಡೀ ರಾಜ್ಯಾದ್ಯಂತ ಓಡಾಡ್ತೀನಿ ಕಾರ್ಯಕ್ರಮಕ್ಕೆ ಸಂಬಂಧದಂತೆ. ಎಂದೂ ನನ್ನ ಆರೋಗ್ಯಕ್ಕೆ ತೊಂದರೆ ಆಗಿಲ್ಲ. ಅದು ಮತ್ತು ನಾನು ಕೆಲಸದಲ್ಲಿ ತೊಡಗಿರೋದೇ ಬಹಳ ಮುಖ್ಯವಾದ್ದು. ಪ್ರತಿಯೊಬ್ಬ ಸಾಧಕರಿಗೂ ಕೂಡ ಒಬ್ಬ ಆದರ್ಶನೀಯ ವ್ಯಕ್ತಿ ಅಂತ ಇದ್ದೇ ಇರ್ತಾರೆ. ಸೊ ನಿಮ್ಮ ಜೀವನದಲ್ಲಿ ನಿಮಗೆ ಗುರುಗಳಾಗಿರುವಂಥವ್ರಾಗಿರ್ಬೋದು ಅಥವಾ ಆದರ್ಶನೀಯ ವ್ಯಕ್ತಿ ಅಂತಂದರೆ ಯಾರು ಸರ್? ನಮಗೆ ಆದರ್ಶ ಅಂದರೆ ಆರಂಭದಿಂದ ನಾನು ಕುವೆಂಪು ಅವರ, ಕಾರಂತರವ, ಅನಾ ಕೃಷ್ಣರಾಯರು ಮತ್ತು ಇಂಥವ್ರ ಸಾಹಿತ್ಯ ನೋಡ್ತಾ ಬರ್ತಾಯಿತ್ತು. ಅವರೆಲ್ಲರೂ ನನಗೆ ಆದರ್ಶವಾಗಿ ಕಾಣ್ತಾರೆ. ಎಲ್ಲದಕ್ಕಿಂತ ಮತ್ತು ಇತ್ತೀಚೆಗೆ ನನಗೆ ತುಂಬ ಗೌರವ ಭಾವನೆ ಬೆಳೆದದ್ದಂದರೆ ಸಿದ್ದೇಶ್ವರ ಸ್ವಾಮಿಗಳು. ಅವರು ಈಗ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ. ಅವರು ಸಮಾಜಕ್ಕೆ ಕೊಟ್ಟಂತಹ ಸಂದೇಶ ಅದ್ಭುತವಾದಂಥದ್ದು. ಅದು ಯಾರೂ ನಾವು ಮರೆಯಿಲ್ಲ. ಅದು ಹೆಚ್ಚು ಅನೇಕ ಸಹಸ್ರಾರು ಜನರ ಮೇಲೆ ಪರಿಣಾಮ ಮಾಡಿದೆ. ಹಾಗೆ ಪರಿಣಾಮಗೊಂಡಂಥವರಲ್ಲಿ ನಾನೂ ಒಬ್ಬ. ಈಗ ಇನ್ನೂ ಮತ್ತು ನಮ್ಮ ಇಷ್ಟು ವರ್ಷದ ಜೀವನದಲ್ಲಿ ಅನೇಕರು ಒಳ್ಳೊಳ್ಳೆ ಜನ ಸಿಕ್ಕಿದ್ದಾರೆ, ಸಾತ್ವಿಕರು, ಸಭ್ಯರು ಮತ್ತು ಒಳ್ಳೆಯ ವಿಚಾರವಂತರು. ಅವರೆಲ್ಲರೂ ಕೂಡ ಆದರ್ಶ ನನಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ಇತ್ತೀಚಿನ ಕಾಲಮಾನದಲ್ಲಿ ಅಂದರೆ ಆಧುನಿಕ ಯುಗದಲ್ಲಿ ನಾವೆಲ್ಲ ಬದುಕ್ತಾ ನಮ್ಮದೇ ಆದಂತಹ ಸಂಸ್ಕೃತಿ ಆಗಿರಬಹುದು, ಸಂಸ್ಕಾರಗಳನ್ನು ಆಗಿರಬಹುದು, ನಮ್ಮದೇ ಆದಂತಹ ಕನ್ನಡ ಸಾಹಿತ್ಯವನ್ನು ಎಲ್ಲೋ ಮರಿತಾ ಇದ್ದೀವಿ ಯುವ ಪೀಳಿಗೆಯವರು. ಸೊ ಯುವ ಪೀಳಿಗೆಯವರ ಸಾಹಿತ್ಯದ ಒಲವು ಕಡಿಮೆ ಇರೋದ್ರಿಂದಾಗಿ ಮುಂದೊಂದು ದಿನ ನಮ್ಮ ಕನ್ನಡ ಸಂಸ್ಕೃತಿ ಉಳಿಯುವುದಕ್ಕೆ ನಾವೇನು ಮಾಡಬೇಕಾಗಿದೆ ಯುವ ಪೀಳಿಗೆಯವರು? ಕನ್ನಡ ಭಾಷೆ ಸಂಸ್ಕೃತಿ ಅಳಿಯೋದಿಲ್ಲ. ಇವೆಲ್ಲ ಈ ಮಧ್ಯದ ಕೆಲವು ಆತಂಕಗಳಷ್ಟೇ. ಈಗ ಬೇರೆ ಭಾಷೆಗಳು ಸಂಪರ್ಕದಿಂದಾಗಿ ಅದರಲ್ಲೂ ನಗರಗಳಲ್ಲಿ ಆ ತೊಂದರೆ. ಗ್ರಾಮಾಂತರದಲ್ಲಿ ಕನ್ನಡ ಜೀವಂತವಾಗಿದೆ, ಏನು ತೊಂದರೆ ಇಲ್ಲ. ನಗರಗಳಲ್ಲಿ ವ್ಯವಹಾರಿಕ ದೃಷ್ಟಿಯಿಂದ ಬೇರೆ ಭಾಷೆಗಳನ್ನ ಇಲ್ಲಿಯವರು ಕಲಿತಾರೆ. ಮತ್ತು ಎಲ್ಲದಕ್ಕಿಂತ ಇಂಗ್ಲೀಷಿನ ಪ್ರಭಾವ ಹೆಚ್ಚಾಗಿದೆ. ಅದು ಜಾಗತಿಕವಾದಂಥ ವಿಷಯ. ಏನೇ ಇದ್ದರೂ ಇವತ್ತು ಯುವಜನರು ಮತ್ತು ಆಧುನಿಕ ಈ ತಂತ್ರಜ್ಞಾನ, ಈ ಮೊಬೈಲ್ ಇಂಥ ಸಾಧನಗಳು ಬಂದದ್ರಿಂದ ಆ ಕಡೆ ಸಹಜವಾದ ಕುತೂಹಲ, ಹೊಸದು ಏನು ಬರ್ತದೆ ಮನುಷ್ಯನ ಮಾನಸಿಕ ಆ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಈಗೇನು ಮಾಡಬೇಕಂದ್ರೆ ನಾವು ಕನ್ನಡದ ಬಗ್ಗೆ ಅವರಲ್ಲಿ ಆಸಕ್ತಿ ಹುಟ್ಟಿಸ್ಬೇಕು ಅಂದರೆ ಆ ಮಾಧ್ಯಮವನ್ನೇ ನಾವು ಬಳಸ್ಕೋಬೇಕು. ಆ ತಂತ್ರಜ್ಞಾನ ಏನು ಬಂದಿದೆ ಆಧುನಿಕ, ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ಅವರನ್ನು ಆ ಕಡೆ ಆಸಕ್ತಿ ಒಲವು ಮೂಡೋ ಹಾಗೆ ಮಾಡಬೇಕು. ತಾವು ಸಾಹಿತ್ಯ ಕ್ಷೇತ್ರದ ಜೊತೆಗೆ ಜಾನಪದ ಕಲೆಗಳನ್ನು ಅಳವಡಿಸಿಕೊಂಡು ಬಂದಿರುವಂಥವರು. ಆ ಜಾನಪದ ಕಲೆ ಇವತ್ತು
ಮರೆಯಾಗ್ತಾ ಇದೆ. ಅಲ್ಲಿ ಅಂದರೆ ಕೆಲವು ಭಾಗಗಳಲ್ಲಿ ಮಾತ್ರ ಜನಪದ ಕಲೆ ಕಾಣ್ತಾ ಇದೆ. ಮುಖ್ಯ ವಾಹಿನಿಗೆ ಇದು ಕಂಡು ಬರ್ತಾ ಇಲ್ಲ. ಅದಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ರು ಕೂಡ ಎಷ್ಟೋ ಜನ ಈಗಲೂ ಕೂಡ ಅದ್ರ ಕುರಿತಾಗಿ ಹೋರಾಟ ಮಾಡ್ತಾರೆ, ಆದರೂ ಕೂಡ ಕಂಡು ಬರ್ತಾ ಇಲ್ಲ ಸರ್. ಇಲ್ಲ, ಜನಪದ ಕಲೆಗಳ ಬಗ್ಗೆ ಈಗ ಉತ್ತೇಜನ ದೊರೀತಾ ಇದೆ. ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅನೇಕ ಕಾರ್ಯಕ್ರಮಗಳು ಏರ್ಪಡಿಸಿದಾಗ ಜನಪದ ಕಲಾ ತಂಡಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತು ಬೇರೆ ದೊಡ್ಡ ಯಾವ ಕಾರ್ಯಕ್ರಮ ಇದ್ದರೂ ಕೂಡ, ಮತ್ತು ಬೇರೆ ಬೇರೆ ಧಾರ್ಮಿಕ ಉತ್ಸವಗಳು, ರಾಜಕೀಯ ಮೇಳಗಳು, ಆ ಸಂದರ್ಭದೆಲ್ಲ ಜನಪದ ಕಲಾ ತಂಡಗಳಿಗೆ ಬಳಸ್ಕೊಡ್ತಾರೆ. ಈಗ ಅದು ಯಾವಾಗ ಶುರುವಾಯಿತು ಅಂದರೆ ನಾವು ರಾಜ್ಯ ಮಟ್ಟದ ಕಲಾಮೇಳ ಮಾಡಿದ ಮೇಲೆ ಆಸಕ್ತಿ ಉಂಟಾಯಿತು. ಅವೆಷ್ಟು ವರ್ಣಮಯವಾಗಿದ್ದಾವೆ, ವೈವಿಧ್ಯಮಯವಾಗಿದ್ದಾವೆ ಅನ್ನೋದು ಜನಗಳಿಗೆ ಅರ್ಥವಾಯಿತು. ಅದು ಉಳಿತದೆ, ಅದಕ್ಕೆ ಇನ್ನೂ ಪೋಷಣೆ ಬೇಕು, ಕಲಾವಿದರನ್ನು ಪೋಷಣೆ ಮಾಡಬೇಕು. ಅದಕ್ಕಾಗಿ ನಾನು ಜಾನಪದ ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ಜನಪದ ಕಲಾವಿದರ ಕ್ಷೇಮ ನಿಧಿ ಅಂತ ಮಾಡಿ, ಆ ನಿಧಿಯಿಂದ ಅವರಿಗೆ ಕಷ್ಟದಲ್ಲಿರುವಂಥ ಕಲಾವಿದರಿಗೆ ಸಹಾಯ ಆಗಬೇಕು ಅನ್ನುವಂಥದ್ದು. ಬೇರೆ ವಿಶಿಷ್ಟ ಕಲಾವಿದರಿಗೆ ಕೊಡುವಂತಹ ಸೌಲಭ್ಯಗಳನ್ನು, ಉತ್ತೇಜನವನ್ನು ಜನಪದ ಕಲಾವಿದರಿಗೂ ಸರ್ಕಾರ ಕೊಡ್ತಾ ಬರಬೇಕು ಅನ್ನುವಂಥದ್ದು. ಅವ್ರನ್ನ ಕನಿಷ್ಠವಾಗಿ ಕೀಳಾಗಿ ಕಾಣಬಾರ್ದು. ಜನಪದ ಕಲಾವಿದರು ಅಂದರೆ ಅವರಿಗೂ ಕೊಡಬೇಕಾದ ಮಾನ ಮನ್ನಣೆ ಕೊಡಬೇಕು. ಎಲ್ಲೋ ಒಂದು ಕಡೆ ಜನಪದ ಕಲೆಗೆ ಸರ್ಕಾರವೇ ಹಿಂದೇಟು ಹಾಕ್ತಾ ಇದೆ. ಅವರಿಗೆ ನೀವು ಹೇಳಿದ್ರಿ ಈಗಾಗಲೇ ಸರ್ಕಾರ ಕೊಡಬೇಕು ಕೊಡುಗೆಗಳನ್ನು, ಅವರಿಗೆ ಆದಂಥ ಒಂದು ಸ್ಥಾನಮಾನನ ಅಂತ ಹೇಳಿದ್ರಿ. ಎಲ್ಲ ಸರ್ಕಾರನೇ ಹಿಂದೇಟು ಹಾಕ್ತಾ ಇದೆ ಅಲ್ವಾ ಸರ್? ಇಲ್ಲ, ಹಾಗೇನಿಲ್ಲ, ಹಿಂದೇಟು ಅಂತಲ್ಲ. ಅಂದರೆ ಅವರು ಗ್ರಾಮೀಣ ಪ್ರದೇಶದಿಂದ ಬಂದರು ಸಹಜವಾದಂಥ ಒಂಥರ ಉದಾಸೀನ, ಅದು ಕೂಡ ಸಲ್ಲದು. ಈಗ ಉದಾಹರಣೆಗೆ ಒಬ್ಬ ಶಿಷ್ಟ ಕಲಾವಿದ ಯಾವುದೋ ಕಾರ್ಯಕ್ರಮ ಕರೆದ್ರೆ ಅವನಿಗೆಲ್ಲ ಗೌರವದಿಂದ ವಾಹನ ಕೊಟ್ಟು ಕರೆಸ್ತಾರೆ. ಅದೇ ಜನಪದ ಕಲಾವಿದರು ಬಂದರೆ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲ ಮೇಲೆ ಹೊರಗಡೆ ಕಾಯ್ತಾ ಕೂರ್ತಾನೆ. ಹಾಗಾಗಬಾರ್ದು. ಅವನಿಗೂ ಶಿಷ್ಟ ಕಲಾವಿದನಿಗೆ ಏನು ಸಲ್ತದೋ ಅದೆಲ್ಲ ಮನ್ನಣೆ ಇವನಿಗೂ ಸಲ್ಲಬೇಕು. ಅವಾಗ ಅವನಿಗಿಂದ ಆತ್ಮವಿಶ್ವಾಸ ಹುಡುತ್ತದೆ, ಈ ಕಲೆಯನ್ನು ಉಳಿಸ್ಬೇಕಪ್ಪ ನಾವು ಅನ್ನೋದು. ಓಕೆ, ಇನ್ನೇನು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಹೊತ್ತಲ್ಲಿ ಒಂದಷ್ಟು ಮಾತುಗಳು ನಡೀತಾ ಇರುವಂತಹದ್ದು. ಯಾಕಂತಂದರೆ ಹಿಂದೆ ಬಿಜಾಪುರದಲ್ಲೂ ಕೂಡ ಸಾಹಿತ್ಯ ಸಮ್ಮೇಳನ ಆದಾಗ ತಮ್ಮದೇ ಆದಂಥ ಆಹಾರ ಪದ್ಧತಿಯನ್ನು ಅವರು ಮಾಡಿದರು. ಅದರ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ನಡೆದಾಗ ತಮ್ಮದೇ ಆದಂಥ ಆಹಾರ ಪದ್ಧತಿಯನ್ನು ಇರುವಂಥದ್ದು. ಆದರೆ ಈಗ ಮಂಡ್ಯದಲ್ಲಿ ಒಂದು ಗೊಂದಲ ಶುರುವಾಗಿರುವಂತಹದ್ದು ಬಾಡೂಟದ ಕುರಿತಾಗಿ. ಅದು ಮಾಂಸಾಹಾರಿ ಊಟ ಬೇಕಾ ಬೇಡ ಅನ್ನುವಂಥದ್ದು ಕುರಿತು ಸರ್ ತಾವೇನು ಹೇಳ್ತೀರಾ? ಅದನ್ನೆಲ್ಲ ಸ್ವಾಗತ ಸಮಿತಿಗೆ ಬಿಟ್ಟಿದ್ದು. ಅವರ ಅತಿಥೇಯರು, ಇಲ್ಲಿ ಹೊರಗಡೆಯಿಂದ ಬರಲ್ಲ ಅತಿಥಿಗಳು. ಅತಿಥೇಯರು ಏನು ಮಾಡ್ತಾರೋ ಅವ್ರ ಮನೆ ನಾವು ಸಂತೋಷ ಊಟ ಮಾಡ್ತೀವಿ. ಒಂದು ವೇಳೆ ಅದು ಆಗೋದಿಲ್ಲ ಅಂದರೆ ನನಗೀಗ ತೊಂದರೆ ಇದೆ ಅಂದರೆ ಅವರು ಬೇರೆ ಮಾಡಿ ಅತಿಥಿ ಸತ್ಕಾರ ಮಾಡ್ತಾರೆ. ಬಹುಶಃ ಆ ಸಮಸ್ಯೆ ಬರೋದಿಲ್ಲ ಅಂತ ಕಾಣಿಸುತ್ತೆ. ಆಕಸ್ಮಿಕವಾಗಿ ಇದ್ದಂದಾಗಿ ವಿವಾದನ ಸ್ವಾಗತ ಸಮಿತಿಯವರು ಕೂಡ ಕೂತು ಮಾತಾಡಿ ತೀರ್ಥ ಮಾಡ್ಕೋಬೇಕು ಅಂತ ನಾನು ಕೂಡ ಮನವಿ ಮಾಡಿಕೊಳ್ತೇನೆ. ಒಟ್ಟಾರೆಯಾಗಿ ಇವತ್ತಿನ ದಿನದಿಂದ ನಮ್ಮ ಯುವ ಪೀಳಿಗೆಗಾಗಿರ್ಬೋದು, ಒಂದಷ್ಟು ಜನರಿಗೆ ತಮ್ಮ ಕಡೆಯಿಂದ ಏನಾದರೂ ಒಂದು ಸಂದೇಶವನ್ನು ನೀಡೋದಾದರೆ, ಕನ್ನಡದ ಕುರಿತು ಸಂದೇಶವನ್ನು ನೀಡೋದಾದರೆ? ಏನಿಲ್ಲ, ನಾನು ಕನ್ನಡ ಜನ ಮೊಟ್ಟ ಮೊದಲನೇದಾಗಿ ಕನ್ನಡದ ಬಗ್ಗೆ ನಿಷ್ಠೆಯನ್ನು, ಅಭಿಮಾನವನ್ನು ಬೆಳೆಸ್ಕೋಬೇಕು. ಕನ್ನಡಕ್ಕೆ, ಕನ್ನಡ ನೆಲಕ್ಕೆ, ಜಲಕ್ಕೆ, ಭಾಷೆಗೆ, ಸಂಸ್ಕೃತಿಗೆ ಏನಾದರೂ ಧಕ್ಕೆ ಬರೋ ಸಂದರ್ಭದಲ್ಲಿ ಕನ್ನಡಿಗರೆಲ್ಲ ಸಂಘಟಿತರಾಗಿ ಹೋರಾಡಿ ಇದನ್ನು ತಪ್ಪಿಸಬೇಕು. ಅದಕ್ಕೆ ಇಂಥ ಒಂದು ಆತ್ಮಶಕ್ತಿಯನ್ನು ನಮ್ಮ ಕನ್ನಡಿಗರು ಬೆಳೆಸ್ಕೊಳ್ಳಿ, ನಮ್ಮ ಕನ್ನಡ ಉಜ್ವಲವಾಗಿ ಬೆಳೀಲಿ, ನಮ್ಮ ಕನ್ನಡಿಗರ ಬದುಕು ಒಳ್ಳೆಯ ಶುಭವಾಗಲಿ ಬದುಕಿಗೆ ಅಂತ ಹೇಳಿ ನಾನು ಹಾರೈಸ್ತೇನೆ. ಸರ್, ಇಷ್ಟೊತ್ತು ನಿಮ್ಮ ಸಮಯವನ್ನು ನಮ್ಮ ಅಶ್ವವೇಗದ ಸುದ್ದಿವಾಹಿನಿಯ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮದೇ ಆದಂತಹ ಒಂದಷ್ಟು ಸಾಹಿತ್ಯ ಬಗ್ಗೆ ಆಗಿರಬಹುದು, ಕನ್ನಡದ ಬಗ್ಗೆ ಆಗಿರೋದು, ಈ ಎಲ್ಲವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಸರ್. ಒಳ್ಳೆಯದು, ನಮಸ್ಕಾರ. ನೋಡಿದ್ರಲ್ಲ, ಇದಷ್ಟು ಸಾಹಿತಿಗಳು ಹಾಗೂ ಜನಪದ ವಿದ್ವಾಂಸಕರು ಹಾಗೂ ಶಿಕ್ಷಕರ ಮಾತಾಗಿರುವಂತಹದ್ದು. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.